ಯಾಕ ಬಂದೆ ಸಂತೋಷ ಬಾರ್ ಬಾ ಬಾ ಬನ್ನಿಪ್ಪ ಸಂತು ಸರ್ ಬಿಟ್ಕೊಳಕತ್ತಿದ್ನಿ ಬಾ ಬಾ ತಮ್ಮ ನನ್ನ ಹೊಟ್ಟೆಗೆ ಇಂತ ದುಡ್ಡು ತಂದಿದ್ರ ಅದ್ 100 ಮಧ್ಯಾಹ್ನಕ್ಕೆ ಕುತ್ತಿಗೆ ಸಾಯ ಬಿಡ್ತಿದ್ ನಾನು ಅಂತದೈತಿ ಅದ ಎಂತ ದುಡ್ಡು ಐತೇನ ನಿನ್ನ ಹೊಟ್ಯಾಗದ ಅಲ್ಲ ಚೋಲಕಿ ಹೊಟ್ಯಾಗ ಎಂತ ಹೊಲಸನ್ ಹುಟ್ಟೈತಿನ ಅದ ನನಗ್ ಗಾತ ಮಾಡಿದೆ ಯಪ್ಪ ನಮ್ ತಮ್ಮ ನಡಿ ಸಂತು ಬಾ ಬಾ ಕದ ಹಾಕ್ತೀನಿ ತಡಿಪ ಕದ ಹಾಕ್ ಬಾ ಕಿರಿಸ್ಕೊಂಡ್ ಬರ್ತೀನಿ ಹಾಕ್ಬಿಡು ಚಾವಿ ಹಾಕ್ಬಿಡು ಚಾವಿ ಹಾಕ್ತೀನಿ ಮೆಲ್ಕಪ್ಪ ಅಮ್ಮ ಆಯ್ತು ಆಯ್ತು ಸಂತು ಮೆಲ್ಕ ಹೊಡಿ ಗಟ್ಟ ಕುಂದ್ರವಾ ನಡಿಪ ನಡಿ ಬಾಯ್ಕ ಬಾ ಕದ ತೆಗಿ ಬಾ ಬಾಯ್ಕ ಬಾಯ್ ಕಡೆ ಕುಂದ್ರ ಬಾ ಹ್ಞೂನಪ್ಪ ತಮ್ಮ ಕುಂದಿರ್ತೇನೆ ಬಾಯ್ಲ್ ಇಂಥ ಮನಿ ಬಿಟ್ಟು ಹಂಗ ಹೋದ್ ನೋಡಕ್ಕಿ ನೀ ಏನ್ ಚಿಂತೆ ಮಾಡ್ಬೇಡವಾ ಇಲ್ಲಪ್ಪ ತಮ್ಮ ಏನ್ ಚಿಂತೆ ಮಾಡ್ಬಿಡಂತಿ ಅವ್ರಪ್ಪ ಒಂದ್ ಹಿಂಗ ಹಾಕಿದೊಂದ್ ಹಿಂಗ್ ಮಾಡಿದ್ಲು ಚಿಂತೆ ಮಾಡ್ದ ಹೆಂಗಿರಕಾಗತ್ತಮ್ಮ ನೀನ ಹೇಳಂಗಾರ ಎಟ್ಟಂತ ಆರ ಬರೋದ್ಕೊಂತಿಯಪ್ಪ ನೀನ ಅಲ್ಲವಾ ನನಗಕ್ಕತ್ತಿನ ನಿನಗಕ್ಕತ್ತಿ ತ್ರಾಸ ನೀ ಯಾಕೆ ವಿಚಾರ ಮಾಡ್ತಿದ್ದಿ ನಿನಗಾದ್ರೂ ತ್ರಾಸ ಅಲ್ಲ ತಮ್ಮದು ಅಲ್ಲ ಅಂತಾಕಿನ ಹಡದಿ ಏನ್ ಮಾಡ್ಬೇಕ ಖರೇನಪ್ಪ ಯಪ್ಪ ಅವಾಗ ಕುತ್ತಿಗೆ ಚಿಕ್ಕೊಂದಿದ್ರದ ಇವತ್ತಿನ ಹಿಂಗ ಹಾಕಿದ್ದಿಲ್ಲ ಅಲ್ಲ ಮನಸ್ಸೊಬ್ಬವಾಗ ಮೈ ಒಬ್ಬ ಕೊಟ್ರೆ ಬಾಳೆ ಮಾಡ್ದಂಗ ಇದೆ ಹಂಗ ನೋಡಯಪ್ಪ ನನ್ ತಮ್ಮ ಇದು ಬಾಳೆವು ಯಾವ್ದು ಇದು ಆಗ್ಲಿಲ್ಲ ನೋಡ್ ನನಗ ನನ್ನ ಎಷ್ಟು ನಂಬುವಂಗ ಮಾತಾಡಿಲ್ಲ ನನ್ ಕೂಡಕಿ ನಾವ್ ಬರ್ತಾನಂತ ಕುಣಿದಾಡಿ ಬಂದು ಎಲ್ಲಾ ಮಾಡಿದ್ಲು ಹಂಗಾರ ಬ್ಯಾಸಿಗ್ ಲಗ್ನ ಇಟ್ಕೊಂತೀನಿ ಅಂದಿ ನಾ ಏನಾರ ಇದ್ ಮಾಡ್ತಾಳ ನನಗ ಕಣ್ಣ ಮಣ್ಣಿ ಹಚ್ಚಿ ಹೋದ್ ನೋಡಯಪ್ಪ ನಮ್ ತಮ್ಮಕ್ಕಿ ನಿನ್ನೂ ನಂಬಿಸಿಳ ನನ್ನೂ ನಂಬಿಸಿಳ ನಂಬಿಸಿ ಓಡಿ ಹೋದ್ಲಕ್ಕೆ ಹೆಂಗ್ ತಮ್ಮ ದಾರಿ ಮುಂದ್ ಹೆಂಗ್ ಮಾಡೋದಪ್ಪ ಕೈ ಬಿಟ್ಟು ಬಿಡೋದನ ಹೆಂಗ್ ಕೈ ಬಿಟ್ಟ ಏನಿಲ್ಲ ಮುಂದೊಂದ್ ಎಲ್ಲಾರ ಕನ್ಯೆ ನೋಡ್ತೀನಿ ನೋಡಿ ಮದ್ವೆ ಆಗೋಣಂತ ಮದ್ವೆ ಮಾಡೋಂತ ಅಷ್ಟ ಮಾಡ್ತೀನಿ ಮದ್ವಿ ಮಾಡ್ತೀನಪ್ಪ ನಮ್ ತಮ್ಮ ಅದು ಹೋಗಿದ್ ಹೋತದ ನಾನ್ ಕೈ ಬಿಟ್ಟು ಸತತ್ ಅಂತ ತಿಳ್ಕೊಳೋದ ಇನ್ ಮತ್ ಏನ್ ಮಾಡಕ್ ಆಗುದಿಲ್ಲ ಇನ್ನ ಇಷ್ಟೆಲ್ಲ ಕೇಳಿಲ್ಲ ಆಡಂಬರ ಬಿಟ್ಟು ಹೋಗೈತದ ಅಲ್ಲ ಡ್ರೈವರ್ಕಿ ಮಾಡ್ಕೊಂತ ಬೇಕಾದ ಮಾಡಿದೆ ನಾನು ಅದ ಅಂತೀನಿ ಇಂತ ಮನಿ ಬಿಟ್ಟು ಇಂತ ಮಾವನ್ ಬಿಟ್ಟು ಓಡ್ ಹೋದ್ಲಿಕ್ಕಿ ಏನ್ ಹೇಳ್ದಂಗ ನಮ್ ಕಣ್ಣ ಮಣ್ಣು ಹೋಗಿ ಹೋದಾರಿ ತಿರುದಂಗ ಅಲ್ಲಿ ಇಷ್ಟ ನನಗ ಕಳ್ಳು ಚುರುಕ್ ಅಂತಾವು ಎಷ್ಟ್ ನನ್ ಕಣ್ಣ ಮಣ್ಣು ಹೋದ್ ನೋಡಪ್ಪ ತಮ್ಮ ನಿನಗೂ ಮೋಸ ಮಾಡಿದ್ಲು ಮಾವ ಮಾಡ್ಕೊಂತೀನಿ ಕುಣದ್ಲ ಹಂಗ ಒಂದ್ಯಾ ಏನ್ ವಿಚಾರ ಮಾಡ್ತಿ ಗೊತ್ತಿನ ಕೈನ ಏನ್ ಹೇಳಪ್ಪ ಹೋದಕ್ಕೆ ಸತ್ತಾಳ ಅಂತ ತಿಳ್ಕೊಳ್ಳೋದು ಬಂದಕ್ಕೆ ನಿನ್ ಮಗಳ ಅಂತ ತಿಳ್ಕೊಂಡ ಅಷ್ಟ ಯಪ್ಪ ತಮ್ಮ ಅಷ್ಟ ಮಾಡ್ತೀನಿ ನನಗೂ ಅಲ್ಲಿ ಯಾರಿಲ್ಲ ಈಗ ನನಗೂ ಇಲ್ಲಿ ಯಾರಿಲ್ಲ ಈಗ ನಾನು ಕೂಡ ಇದ್ ಬಿಡ ಅಷ್ಟ ಮಾಡ್ತೀನಿ ವಿಚಾರ ಮಾಡ್ಬೇಡ ಹೋಗ್ ರೆಸ್ಟ್ ತೊಳೋಗ್ನಿ ನಾನು ಹೊರಗೆ ಕೆಲ್ಸ ಐತಿ ಹೋಗ್ ಬರ್ತಿ ಹಂಗಾರ ಏನ ನೋಡಿ ಅಂದ ಪತ್ತೆ ಹಚ್ಚಿರ ನೋಡ ಹಂಗ ಕಿವಿ ಹಾಸ್ಕೊಂಡ್ ಕಣ್ಣ ನೋಡ್ತೀನಿ ನಾ ನೋಡ್ತೀನಿ ವಿಚಾರ ಮಾಡ್ಬೇಡ ನೀನ್ ಆಕಿ ಬಗ್ಗೆ ಮತ್ತು ಅದನ್ನ ಮಾತಾಡ್ತೀನಿ ನೋಡಿ ನೀನ್ ಏನ್ ಹೋಗೋದಪ್ಪ ನನಗ ಆಕೆ ಸತ್ತಾಳ ನಮ್ ಪಾಲಿ ಇಲ್ಲಕಿನ್ ಅಂತ ತಿಳ್ಕೊಂಡ್ಬಿಡ್ಬೇಕ ಆಯ್ತು ಹಿಂದಿಲ್ಲ ಮುಂದ್ ತಾನ ಫೋನ್ ಹಚ್ಚಿ ಹಚ್ತಾಳ ನಿನಗ ನೋಡೋಣ ಅವಾಗ ಆಯ್ತು ನಾವ್ ಟಂಟಾಕಿನಿಪ್ಪ ನನಗೆ ಯಾಕ ಕೈ ಕಾಲ ಇದ ಆಯ್ತು ಆರಾಮ್ ತಗೋನಿನ ಹೋಗಿ ಬರ್ಲವ ನಾನು ಆಯ್ತು ಹೋಯ್ ಬತ್ತಮ್ಮ ಚೆನ್ನಾಗಿ ಸರ್ ನೀ ಏನು ಟೆನ್ಷನ್ ತಗೋಬೇಡ ನೀನು ಕರ್ಕೊಂಡ್ ಬಂದೆ ನಿಮ್ಮ ತಾಯಿಯವರಿಗೆ ಏನು ನಿಮ್ಮ ಪ್ರಾಣಿ ನೋಡ್ಕೊಂಡು ನೀವಿದ್ದೀರಲ್ಲ ಮತ್ತೆ ಹೆಂಡತಿಗೂ ತಲೆಗೆಡಿಸ್ಕೊಡಲ್ಲ ಹೆಂಗಿದ್ರು ನಮ್ಮಪ್ಪ ಓಡೋಗಿದ್ದಾರೆ ಮತ್ತೆ ಅಮ್ಮ ಬೇರೆ ಕೊಡುತ್ತಾ ಇರ್ತಾರೆ ಆ ಥರ ಫೀಲಿಂಗ್ ಇದೆ ಅಂದರೆ ಅದನ್ನ ಇವಾಗೇನು ನಾನೇನು ಬೇಜಾರು ಮಾಡ್ಕೊಡಲ್ಲ ಯಾಕಂದ್ರೆ ನನ್ನ ಜೊತೆ ನೀವು ಇರ್ತೀರಲ್ಲ ಅಷ್ಟೇ ಸದಾ ಇರ್ತೀನಿ. ಥ್ಯಾಂಕ್ ಯು. ನೀವು ನನ್ನ ರಾಣಿ ಥರ ನೋಡ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂಡ್ರೆ ಏನೋ ಅರ್ಜೆಂಟಲ್ಲಿ ಕರ್ಕೊಂಡು ಬಂದೆ, ಬೇಜಾರು ಮಾಡ್ಕೊಬೇಡ ಸುಮ್ಮನೆ. ಓಕೆ ಪರವಾಗಿಲ್ಲ, ಕುಡೀರಿ. ಸಂಜು ಸಂಜು ಬಾರು ನಟರಾಜ್ ಬಾರು ಕೂತ್ಕೋ. ಚಾ ಕುಡಿತೀರಿ? ಚಾ ಏನ್ ಬೇಡ್ರಿ, ನಾ ಚಾ ಕುಡಿಯಾಕ ಬಂದಿನೂ ಇಲ್ಲ, ನಿಮ್ಗೆ ಚಾ ಬೇಕಾಗಿನೂ ಇಲ್ಲ. ಸಂಜು ಏನ್ ಮಾಡಿದೀಪ, ರೊಕ್ಕದ್ದು ನೀನು ಕೊಟ್ಟು ಎಷ್ಟು ದಿನ ಆಯ್ತು, ಏನ್ ವಿಚಾರ, ರೊಕ್ಕ ಕೊಡ್ತೀವೋ ಮನಿ ಬಿಡ್ತೀವೋ? ಅಷ್ಟೇ ರೈಸ್ ಮಾಡ್ತೀವಿ ನಟರಾಜ್, ಇನ್ನೆರಡು ದಿನದಾಗ ಇದು ಮಾಡ್ತಾನೆ. ಏನ್ ಹೇಳಿದ್ರೆ ಎಷ್ಟು ದಿನ ಅದು ನೀವು ಟೈಮ್ ಕೊಡ ಸರ್ ನಟರಾಜ್. ಟೈಮ್ಗೆ ಏನಿಲ್ಲ, ಮನಿ ಬಿಡ್ತೀಯೋ ರೊಕ್ಕ ಕೊಡ್ತೀವೋ, ಎರಡೇ ವಿಚಾರ. ಟೈಮ್ ಕೊಟ್ಟಿಲ್ಲ ಚಲೋ ಟೈಮ್ ಕೊಡು ಸೀನಾ ಇಲ್ಲೀಗ ನಟರಾಜ್, ಈಗ ಸ್ವಲ್ಪ ಟೈಮ್ ಕೊಡು, ಈಗ ಮದುವೆಗೆ ಇದ್ದಂತೆ. ನೀನ ಮದುವೆರ ಆಗು, ಮಕ್ಕಳರ ಮಾಡ್ಕೋ, ನನಗದು ಬೇಕಾಗಿಲ್ಲ. ನನಗ ಬೇಕಾಗಿದ್ದು ದುಡ್ಡು. ನೀನು ಕೊಟ್ಟಿರೋ ಟೈಮ್ ಮಿಕ್ಕಿ ಹೋಗೈತಿ, ಮನಿ ಬಿಡ್ತೀಯೋ ರೊಕ್ಕ ಕೊಡ್ತೀವೋ, ಇದನ್ನ ಏನ್ ವಿಚಾರ ಮಾಡ್ತೀವಿ ನೀ ಮಾಡು, ನನಗ ರೊಕ್ಕ ಬೇಕು. ಇನ್ನೂ ಬಿಲ್ ಆಗಿಲ್ಲ ನಟರಾಜ್. ಅಲ್ಲ ಬಿಲ್ ಕೊಟ್ಟ ಅವಧಿ ಮುಗಿದು ಹೋಗೈತಿ, ನೀನು ಬಿಲ್ಲು ಅದನ್ನೆಲ್ಲ ಬಿಟ್ಟು ಬಿಡು, ನನಗ್ ರೊಕ್ಕ ಬೇಕು. ಮನಿ ಬಿಟ್ಟು ಹೋಗ್ತೀಯೋ
ರೊಕ್ಕ ಕೊಡ್ತೀವೋ ಎರಡೇ ವಿಚಾರ ಹೇಳ ನನಗೆ ಅಷ್ಟೇ. ಇನ್ನೊಂದು ದಿನ ಟೈಮ್ ಕೊಟ್ಟಿದ್ದು ಚಲೋ ಆಕೈತಿ. ಟೈಮ್ ಗೇಮ್ಸ್ ಏನಿಲ್ಲ ಈಗ. ಬಿಲ್ ಆಗಿದೆ ಅಂತ ಕೊಟ್ಬಿಡ್ತೇನೆ ನಿನಗೆ. ನೋಡ್ಪಾ ನಿನ್ ಬಿಲ್ ಕೇಳಕ್ ಕುಂತಿಲ್ಲ, ನಿನ್ ಮನಿಯೊಳಗ ಕುಂತ ಹೋಗ್ಬಿಡವಣ. ರೊಕ್ಕ ಕೊಡ್ಬಿಟ್ರ ಅಂಕಿ ಎದ್ದು ಹೋಗೋಂಗಿಲ್ಲ. ಇವತ್ತ ಲಾಸ್ಟ್ ನಿನಗೆ ನಿನ್ನ ಅವಧಿ ಕೊಟ್ಟು 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 ತೆರೆ ಕೂದ್ ನೋಡಿ ಕೊಟ್ಟವನು ವಿಚಾರ ಏನ್ ಮಾಡ್ತಿ ವಿಚಾರ ಮಾಡ. ನಿನ್ ಮದುವೆ ಆಗೈತಿ ಇಲ್ಲ ಅಂತ ಮದುವೆ ಮಾಡ್ಕೋ ಮಕ್ಕಳಾರ ಮಾಡ್ಕೋ ಮುಂದೆ ನಿನಗೆ ಬಿಟ್ಟಿದ್ದ ಟೈಮ್ ಅಂತೂ ಕೊಡುವಲ್ಲಿ ಸಾಮಾನ ತಗೊಂಡೋಗ್ಲೇ ಬಿಟ್ಟು ಹೋಗ್ಲಿ ಎಲ್ಲ ಸಾಮಾನು. ನೋಡ್ಪಾ ನಿನ್ ಮನ್ಯಾನ ಸಾಮಾನ ಬಿಟ್ಟು ಹೋದ್ರು ನಾ ಕೊಟ್ಟಿರೋ ಸಾಲ ತೀರಂಗಿಲ್ಲ. ಮುಂದೆ ನೀ ರೊಕ್ಕ ಕೊಡೋ ಟೈಮ್ನ್ಯಾಗ ನಿನ್ಗೆ ಏನ್ ಲೆಕ್ಕ ಮಾಡಿ ಕೊಡ್ಬೇಕು ಏನ್ ಹೇಳ್ಬೇಕು ಅದನ್ನ ಹೇಳ್ತಾನಿ, ಅವಾಗ ಹೇಳ್ತಾನಿ. ಈಗ ಹೋಗ್ಬಿಡನಿ ಅಷ್ಟೇ. ಆಯ್ತು ಬಾ ಸಪ್ನ. ಏ ಕುಂದ್ರ ಬಾ ನೋಡಿ ನಿಂದಿರ್ತಿ ಯಾಕೆ? ಬಾ ಕುಂದ್ರ ಬಾ ಈ ಕಡೆ ಬಾ ಕುಂದ್ರ ಬಾ ಒಂದು ಬಾ. ನೋಡು ದೋಸ್ತ ಅವ್ನು ರೊಕ್ಕ ಕೊಟ್ಟು ತಲೆ ಕೆಟ್ಟು ಎಷ್ಟು ವರ್ಷ ಆತ ಕೊಟ್ಟು ಬಿಟ್ಟೇವಿ. ಕೇಳಿ 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 ಸಾಕಾತ. ಅವ ಕೊಟ್ಟಿದ್ದೇ ಅಲ್ಲ, ಅದಕ್ಕೆ ಅವನು ಒತ್ತು ಹೊರಬಿಟ್ಟೇನಿ ಈ ಸಲ. ನೀ ಕರೆಕ್ಟ್ ಮಾಡಿ ನೋಡು ದೋಸ್ತ, ಇಷ್ಟೇ ಕರೆಕ್ಟ್ ಆಗೈತೇನ? ನಡಿ ಅಂದ್ರೆ ಕದ ಹಾಕೊಂಡು ಹೋಗ್ಬಿಡು ನಾವು. ನಡಿ. ದೋಸ್ತ ನಿಮ್ಮ ಮುಡಿಗೆ ಹೊಂಟಾಳಿ ಈಗ ಎತ್ತಾಕೊಂಡು ಹೋಗೋ ಪ್ಲಾನ್ ಭಾರಿ ಐತಿ. ಗಾಡಿ ತುಂಬ ಏ ಪಟ್ನ ಬಾ, ಇಲ್ಲೇ ಮ್ಯಾಲ ಪಟ್ನ ಬಾ. ಹಾ ಪಟ್ನ ಬಾ ಪಟ್ನ ಬಾ. ಏ ಗಿಟ್ ಬರ್ಲಿ ಏನೇನು ಭಾಳ ಮಾತಾಡಿದಿಲ್ಲ. ಊರ್ದ 3 ಫುಟ್ ಅಂತಿದ್ದಿ, ಭಾಳ ಮಾತಾಡ್ತಿ. ಅಲ್ಲ ನಾ 3 ಫುಟ್ ಇರ್ಲಕ್ಕ 6 ಫುಟ್ ಇರ್ಲಕ್ಕ ತಗೊಳ್ಳಿ ಹಾಕ್ತೀನಿ ಏನ್ರಿ ಇದೆಲ್ಲ ಏನ್ ಮಾಡ್ತಿದ್ರಿ? ಏನ್ ಆಗ್ತಾ ಇದೆ ನಂಗೊಂದು ಗೊತ್ತಾಗವಲ್ದು. ಏನಿಲ್ಲ ಸ್ವಪ್ನ, ಬಿಸ್ನೆಸ್ ಹಾಕಿದ್ದ ಅಮೌಂಟ್ ಎಲ್ಲ ಬರಲಿಲ್ಲ. ಏನು ಮಾಡೋದು? ಎಷ್ಟಾಯ್ತು ನೋಡಿ. ನಾನು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಕ್ಕೆ ನನಗೊಂದು ಒಳ್ಳೆ ಕೆಲಸನೇ ಮಾಡಿಕೊಟ್ಟಿದ್ದೀರಾ. ಅಲ್ಲಿ ನಾನು ಏನೇನೋ ಅಂದ್ಕೊಂಡಿದ್ದೆ ಗೊತ್ತಾ, ಬಟ್ ನೀವು ನನ್ನ ಈ ಥರ ಬೀದಿ ತೊಗೊಂಡ್ಬರ್ತೀರ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಲೈಫ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಬಟ್ ನಿಮ್ಮನ್ನು ಬಿಡಿ, ನನಗೆ ಹೇಳಕ್ಕೆ ಮಾತೇ ಬರ್ತಾ ಇಲ್ಲ. ಏನಾರು ಮಾಡಿ ಸಾಲ ಮಾಡ್ತೇನೆ. ಏನ್ ಮಾಡ್ತೀರಾ? ಬೀದಿಗೆ ಬಂದಿವಲ್ಲ, ನನ್ನ ಬಟ್ಟೆ ಎಲ್ಲ ಅಲ್ಲೇ ಇದಾವೆ. ಅವ್ರು ನೋಡಿದ್ರೆ ಹಂಗೆ ಹೋಗು ಅಂತ ಹೇಳಿದ್ರು. ಇವಾಗ ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ? ನಮ್ಮ ಅಮ್ಮಂಗೆ ಬೇರೆ ನಿದ್ದೆ ಗುಳಿಗೆ ಹಾಕಿ ಬಂದಿದ್ದೀನಿ. ನಮ್ಮ ಅಮ್ಮ ಪಾಪ ಸತ್ತೋದು ಬದುಕಿದಾಳು ಒಂದು ನನಗೇನೋ ಗೊತ್ತಾಗ್ತಾ ಇಲ್ಲ. ನೀನು ನಂಬ್ಕೊಂಡು ಬಂದಿದ್ದಕ್ಕೆ ನನಗೆ ಸರಿಯಾಗೇ ಮಾಡಿದ್ದೀರಾ ಬಿಡಿ ನೀವು. ಬೇಜಾರ ಬಡ್ಸಪ್ಪ, ಬಿಸ್ನೆಸ್ಸಲ್ಲಿ ಇವತ್ತಲ್ಲ ನಾಳೆ ಬರುತ್ತೆ. ಇದೆಲ್ಲ ನಿಮ್ದಲ್ರಿ ತಪ್ಪು, ನನ್ನ ತಪ್ಪು. ನಾನು ನಿಮ್ಮನ್ನು ನಂಬ್ಕೊಂಡು ನಮ್ಮ ಅಮ್ಮಂಗೆ ಮೋಸ ಮಾಡಿ ನಮ್ಮ ಮಾವಂಗೆ ಮೋಸ ಮಾಡಿ ಬಂದಲ್ಲ, ಇದೆಲ್ಲ ನನಗೆ ಅನುಭವಿಸ್ಬೇಕಾಗಿದ್ದೆ ಬಿಡಿ. ನೋಡಿ ನಿಮ್ಮನ್ನು ಕಟ್ಕೊಂಡು ನನ್ನ ಜೀವನನೇ ಹಾಳಾಯಿತು. ಇವಾಗ ನನಗೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗವಲ್ದು. ಈಗ ನಮ್ಮ ಮೌಂಗನ್ನ ಫೋನ್ ಮಾಡ್ತೀನಿ, ಫೋನ್ ಆದರೂ ಕೊಡಿ. ಏ ಬೇಡ ಸ್ವಪ್ನ, ನಿಮ್ಮ ಮಾವ ಮತ್ತು ನಿಮ್ಮ ತಾಯಿ ನಾನು ಕಡ್ದೆ ಬಿಡ್ತಾರೆ, ಅವ್ರಿಗೆ ಫೋನ್ ಮಾಡಬೇಡ. ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮಮ್ಮ ನನ್ನನ್ನು ಎತ್ತಿದ್ದಾರೆ, ಎತ್ತಿ ಇಷ್ಟು ವರ್ಷ ಸಾಕಿದ್ದಾರೆ. ನಮ್ಮ ಅಮ್ಮಂಗೆ ನನ್ನ ಮೇಲೆ ಕೋಪ ಇರ್ಬೋದು, ಆದರೆ ಕಡಿಯೋ ಕೆಲಸ ಅಂತೂ ಮಾಡಲ್ಲ. ಎತ್ತು ತಾಯಿಗೆ ನಮ್ಮ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಕೊಡಿ, ನಿನ್ನನ್ನು ಸಾಯಿಸಲ್ಲ, ನನ್ನನ್ನು ಸಾಯಿಸಲ್ಲ. ಒಂದೆರಡು ಮಾತು ಬೈಬೋದು, ಅಮ್ಮಮ್ಮ ಅಂದರೆ ಹೊಡಿಬೋದು ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನು ಮಾಡ್ತಾರೆ? ಕೊಡ್ರಿ ಬೇಡ ಸ್ವಪ್ನ, ಫೋನ್ ಕೊಡ್ರಿ. ಸ್ವಪ್ನ ಬೇಡ. ನನ್ನ ಕರ್ಮ. ಹಲೋ ಹಲೋ ಹಲೋ, ನಾನ್ ಸ್ವಪ್ನ ಮಾತಾಡ್ತಾ ಇರೋದವ್ವ. ಯಾ ಸ್ವಪ್ನ? ಅವ್ವ, ನಾನ್ ನಿನ್ ಮಗಳವ್ವ ಮಾತಾಡ್ತಿರೋದು. ನನ್ನ ಮಗಳು ಸತ್ತೋಗೆ ಭಾಳ ದಿನ ಆತ್. ನೀ ಯಾರು ನಂಗೆ ಗೊತ್ತಿಲ್ಲ. ಅವ್ವ ಹಂಗನ್ಬೇಡವ್ವ, ಸಗಣಿ ತಿನ್ನ ಕೆಲಸ ಮಾಡಿದೀನವ್ವ. ಇನ್ಮೇಲೆ ಹಂಗೆಲ್ಲ ಯಾವತ್ತೂ ಮಾಡಲ್ಲವ. ನಿನ್ ಕಾಲಿಗೆ ಬೀಳ್ತೀನವ್ವ, ಪ್ಲೀಸ್. ಏ ನೀ ಯಾವ್ಯಾಕೆ ನೀನು ನನ್ನ ಮಗಳು ಸತ್ತೋಗೆ ಅಂತ ಹೇಳೇನಿಲ್ಲ. ಅವ್ವ ಇಲ್ಲವ್ವ, ನಾನು ಇನ್ನು ಬದುಕಿದ್ದೀನವ್ವ. ಸಾರಿ. ಸತ್ತ ಭಾಳ ದಿನ ಆತಕಿ, ಗೊತ್ತಿಲ್ಲ ನನಗೆ ಯಾರು ಅಂತ ಹೇಳಿ. ಇನ್ಮೇಲೆ ಯಾವತ್ತೂ ಹಂಗ್ ಮಾಡಲ್ಲವ್ವ. ಸಾರಿ ಕಣವ್ವ. ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಾಗತ್ತ ಇಲ್ಲಿ ನಿನಗ? ಒಮ್ಮೆ ಹೇಳಿದ್ರೆ ಅರ್ಥ ಆಗತ್ತ ಇಲ್ಲಿ ನಿನಗ? ಇಲ್ಲವ್ವ, ಇವಾಗ ನಾನು ಪ್ರಾಬ್ಲಮ್ ಅಂತ ತಗ್ಲಾಕೊಂಡಿದೀನಿ. ಅದನ್ನ ಈಚೆ ಬರ್ಬೇಕು. ಹೆಂಗ್ ಬರ್ಬೇಕು? ಯಾರು ಹೇಳಾಕತ್ತೀನಿ? ಯಾರು ನೀನು ಅಂತ? ನಾನ್ ನಿನ್ ಮಗಳವ್ವ. ನೀನ್ ಸಹಾಯ ಮಾಡಿದ್ರೆ ಇನ್ಯಾರು ಸಹಾಯ ಮಾಡ್ತಾರೆ? ಇನ್ಯಾರ ಮನೆ ಮಕ್ಳಿಗೆ ಹೋಗ್ಬೇಕು ಹೇಳ? ನಾನು ಬಾಕಮ್ಮ, ಯಾರಕ್ಕಾದ ಫೋನ್ ಮಾತಾಡೋದು? ಈಕಿನ ನೋಡಪ್ಪ, ಯಾವ್ಯಾಕೆ ಹೆಚ್ಚಾಡ ಮಾತಾಡ್ತೋ ಇಲ್ಲಿ. ನಮ್ಮ ತಮ್ಮ ಮಾತಾಡ್ದ ನೋಡು. ಹಲೋ ಮಾಮ, ನಾನ್ ಸ್ವಪ್ನ ಮಾತಾಡ್ತಿರೋದು. ಯಾವ ಸ್ವಪ್ನ? ನಾನು
ಅದೇ ನಿಮ್ಮನ್ ಮದ್ವೆ ಆಗ್ಬೇಕು ಅಂತ ಹೇಳಿ ನಿಮಗೆ ಮೋಸ ಮಾಡಿ ನಾನ್ ಬೇರೊಬ್ಬರ ಜೊತೆ ಓಡೋದ್ನಲ್ಲ, ಅದೇ ಸ್ವಪ್ನ ಮಾತಾಡ್ತಿರೋದು. ನಮ್ಮ ಪಾಲಿಗೆ ಯಾವಾಗ ಸತ್ತೋಗಿ ನೀನು ಏನ? ನನ್ನ ಕ್ಷಮಿಸ್ಬಿಡಿ ಮಾವ, ನಾನು ಯಾವತ್ತೂ ಕೆಲಸ ಯಾವತ್ತೂ ಮಾಡಲ್ಲ. ಸಗಣಿ ತಿನ್ನೋ ಕೆಲಸ ಮಾಡಿದೀನಿ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಸಾರಿ. ಅಲ್ಲ, ಸಗಣಿ ತಿನ್ನೋ ವಿಚಾರ ಮಾಡೇನೆ ಅಂತ ಈಗ ಹೇಳಾಕತ್ತಿಲ್ಲ. ಸಗಣಿ ತಿನ್ನುವಾಗ ತಿನ್ಬೇಕು, ಇದನ್ನ ಬಿಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ನನಗ್ ಗೊತ್ತಾಗಿಲ್ಲ ಮನುಷ್ಯ ಯಾವ ತರ ಹೆಂಗ್ ಇರ್ತಾರಂತ. ಅವ್ರು ಮಣ್ಣಾಗ್ ಮಾತಾಡ್ಬಿಟ್ರಲ್ಲ, ನಾನು ಅದ್ರಲ್ಲಿ ಮೋಸ ಹೋಗ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇವಾಗ ನನಗ್ ಪ್ರಾಬ್ಲಮ್ ಆಗಿ ತಗ್ಲಾಕೊಂಡಿನಿ, ಅದನ್ನ ಈಚೆ ಹೆಂಗ್ ಬರ್ಬೇಕಂತ ಗೊತ್ತಾಗವಲ್ದು. ದಯವಿಟ್ಟು ನಂಗೆ ಸಹಾಯ ಮಾಡಿ. ನಿಮ್ ದಮ್ಮಯ್ಯ ಅಂತೀನಿ. ಈ ಅಗ್ಗದಕ್ಕೆ ನಮ್ಮ ಹೊಟ್ಟೆ ಅಷ್ಟು ಉರ್ಸಿ ನೀನು ಹಿಡ್ಕೊಂಡು ಯಾವಾಗ ನೀನು ಎದಕ್ಕೆ ಒದರಾಕತ್ತಿದಿ? ಹೋಗ್ಬಿಡಕ್ಕ ಅವಾಗ ಕನ್ಬೇಡ, ಒಂದ್ ನಿಮಿಷ ಅಪ್ಪನೇ ನನಗ್ ತಟ್ಟತ್ತವ. ನಿಮ್ ದಮ್ಮಯ್ಯ ಅಂತೀನಿ, ನಂಗೆ ಅನ್ನಕ್ ಹೋಗ್ಬೇಡ್ರಿ. ಅದನ್ನಾರು ಅರಿಬಿಟ್ಟಿ ಅಲ್ಲ, ಬೇಸಿ ಮಾತಾಡ್ತಮ್ಮ ಆಕಿಗೆ. ಅಲ್ಲ ಅದನ್ನಾರು ಅರಿಬಿಟ್ಟಿ ಅಲ್ಲ. ಅವನ ಶಾಪನ ನನಗೆ ತಟ್ಟೈತಿ ಅನ್ನೋದ್ರ ಅರ್ವಾಗೈತಲ್ಲ ಈಗರ. ಅವನು ಮರಿತಿ ಅಲ್ಲ, ಕೇಳಿಲ್ಲ. ಹೊಲಸಣ್ಣ ಕೇಳಿಲ್ಲ, ಮಾತು ಕೇಳಂದ. ಅವನು ಮರಿತಿ, ಮಾವನು ಮರಿತಿ, ನಿನಗೆ ಯಾವ ಬೇಕು ಅವ್ನು ತೊಗೊಂಡು ಓಡೋದಿ. ಅವಾಗ ತಿಳಿಲಿಲ್ಲ ನಿನಗೆ ಹೋಗೋವಾಗ.